ಹಲೋ, ನಮಸ್ತೆ. ಡಿವೈನ್ ಲೈಟ್ 111 ಕನ್ನಡಗೆ ಸ್ವಾಗತ, ಸುಸ್ವಾಗತ ತಮ್ಮೆಲ್ರಿಗೂ. ಇವತ್ತಿನ ವಿಷಯ ಏನಂತ ಹೇಳಿದ್ರೆ, ಸೆಪ್ಟೆಂಬರ್ ಮಂತ್ ನಿಮಗೆಲ್ಲರಿಗೂ ಹೇಗಿದೆ ಅಂತ ನೋಡೋಣ. ನಾನು ಸೆಪ್ಟೆಂಬರ್ ಮಂತ್ ಹೇಗಿದೆ ನಿಮಗೆ ಅಂತ ನೋಡೋದಿಕ್ಕೆ ನಿಮಗೆ 3 ಪೈಲ್ಸ್ ಇಟ್ಟಿದ್ದೀನಿ. ಫಸ್ಟ್ ಪೈಲ್ ಕೀ, ಸೆಕೆಂಡ್ ಪೈಲ್ ಈ ಸ್ಟೋನು, ಥರ್ಡ್ ಪೈಲ್ ಈ ಶೆಲ್, ಶಂಕು. ಈ 3 ಪೈಲಲ್ಲಿ ನಿಮಗೆ ಯಾವ್ದು ಅಟ್ರಾಕ್ಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ರೀಡಿಂಗ್ನ ಶುರು ಮಾಡೋಣ. ನೋಡೋಣ. ಫಸ್ಟ್ ವೀಕ್, ದ ವರ್ಲ್ಡ್ ಕಾರ್ಡ್, 4 of cups. First week, the lovers, 5 of wands, judgment, justice, 6 of cups, third week, ace of swords, page of cups, fourth week. ಫಸ್ಟ್ ವೀಕ್ ನೀವು ತುಂಬ ಜಾಯ್ಫುಲ್ ಆಗಿ, ಹ್ಯಾಪಿಯಾಗಿ, ನಿಮಗೆ ಯಾವುದೇ ಟವರ್ ಮೂಮೆಂಟ್ ಇದ್ರೂ ಅದರಿಂದ ಆಚೆ ಬರಬೇಕು, ಅದನ್ನು ಬದಿಗೊತ್ತಬೇಕು ಅಂತ ಹೇಳಿ ನಿಮ್ಮನ್ನು ನೀವು ಸೆಲೆಬ್ರೇಟ್ ಮಾಡ್ಕೊಳ್ತೀರಾ. ನೀವು ಖುಷಿಯಾಗಿರ್ತೀರಾ. ನೀವು ಒಬ್ಬರೇ ಆದರೂ ಪರವಾಗಿಲ್ಲ, ಒಂದು ಕಾಫಿನಾದರೂ ಆಚೆ ಹೋಗಿ ತಗೊಳ್ಬೇಕು, ನಾನು ಹ್ಯಾಪಿಯಾಗಿರಬೇಕು ಅನ್ನೋದನ್ನು ಇಷ್ಟಪಡ್ತೀರಾ. ಒಂದು ಒಳ್ಳೆ ಡ್ರೆಸ್ ಹಾಕಬೇಕು, ಒಂದು ನನ್ನನ್ನು ನಾನು ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಮೂಡಲ್ಲಿ ತುಂಬ ಹ್ಯಾಪಿಯಾಗಿರ್ತೀರ. ಆ ಟವರ್ ಮೂಮೆಂಟಿಂದ ನಾನು ಆಚೆ ಬರಬೇಕು ಅನ್ನೋ ಒಂದು ಫೀಲಿಂಗು ಫಸ್ಟ್ ವೀಕಲ್ಲಿ ನಿಮಗಿದೆ. ಅದರಿಂದ ಆಚೆ ಬಂದು ನಿಮ್ಮನ್ನು ನೀವು ಹ್ಯಾಪಿಯಾಗಿ ಹೇಗಿಟ್ಕೊಳ್ಳೋದು, ಖುಷಿಯಾಗಿ ಒಂದು ಆಚೆ ಹೋಗೋದು, ಒಂದು ಐಸ್ ಕ್ರೀಮ್, ಕಾಫಿ ಅಥವಾ ಒಂದು ಒಳ್ಳೆ ಡ್ರೆಸ್ ಹಾಕಿ ನಿಮ್ಮನ್ನು ನೀವು ಹ್ಯಾಪಿಯಾಗಿಟ್ಕೊಳ್ತೀರಾ. ಆ ಥರ ಮನಸ್ಥಿತಿ. ನಾನು ಈ ಟವರ್ ಮೂಮೆಂಟಿಂದ, ಈ ದುಃಖದಿಂದ ಆಚೆ ಬರಬೇಕು ಅಂತ ಯೋಚಿಸ್ತೀರಾ. ಅದನ್ನು ಹಾಗಿರೋಕ್ಕೆ ಪ್ರಯತ್ನ ಮಾಡ್ತೀರಾ ನೀವು. ಸೆಕೆಂಡ್ ವೀಕಲ್ಲಿ ನೀವು ನಿಮ್ಮ ಸಂಗಾತಿ ಜೊತೆ, ನಿಮ್ಮ ಫ್ರೆಂಡ್ ಜೊತೆ, ನಿಮ್ಮ ಲವರ್ ಜೊತೆ, ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಯಾರ ಜೊತೆನೂ ನೀವು ಬೇರೆಯವರ ಒಂಥರ ಚಾಡಿ ಮಾತುಗಳು, ಅಸೂಹೆ, ಹೊಟ್ಟೆ ಕಿಚ್ಚು ಮಾತುಗಳಿಂದ ದೂರ ಇರ್ತೀರಾ. ನಿಮ್ಮಲ್ಲಿ ಪ್ರೀತಿ, ಸಹಾನುಭೂತಿ ಹೆಚ್ಚಾಗುತ್ತೆ. ನಿಮ್ಮಲ್ಲಿ ಇಬ್ರು ಒಬ್ರಿಗೊಬ್ರು ಹೊಂದ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀರಾ ಸೆಕೆಂಡ್ ವೀಕಲ್ಲಿ. ಬೇರೆ ಯಾರು ನಿಮಗೆ ತೋರಿಸ್ತಾ ಇರೋವಂಥ ಪ್ರೀತಿ, ಸಹಾನುಭೂತಿನ ನೀವು ಪರರಿಗೆ ತೋರಿಸ್ತೀರಾ, ಹಂಚ್ತೀರಾ. ನೀವು ಎಲ್ಲನೂ ಲೆಟ್ಗೋ ಮಾಡ್ತೀರಾ. ಏನಂತ ಅಂದರೆ ಎಲ್ಲನೂ ಬ್ಯಾಲೆನ್ಸಿಗೆ ತಗೊಂಬರ್ತೀರಾ. ಯಾವುದೇ ಹೇಳದ್ನಲ್ಲ, ಟವರ್ ಮೂಮೆಂಟ್ ಇದ್ರೂ ಅವ್ರು ನಿಮಗೆ ಏನೇ ಕಷ್ಟ ಕೊಟ್ಟಿದ್ರು, ನೋವು ಕೊಟ್ಟಿದ್ರು, ಓಕೆ ಪರವಾಗಿಲ್ಲ, ಅವ್ರು ನನಗೇನು ಕೊಡಲಿಲ್ಲ, ನಾನು ಅವ್ರಿಗೆ ಅದನ್ನು ಕೊಟ್ಟು ನಾನು ಚೆನ್ನಾಗಿ ನೋಡ್ಕೊಳ್ಳೋಣ. ಈ ಭೂಮಿ ಹೇಗೆ ಸಹನೆಯಿಂದ ಯಾರು ಏನು ಮಾಡಲಿ ಅವಳಿಗೆ ಎಷ್ಟು
ದ್ರೋಹ ಮಾಡ್ತೀವಿ. ತುಂಬ ಚಿನ್ನ ಬೆಳ್ಳಿ ತೆಗಿಯೋದಕ್ಕೆ ಅವಳು ಮಡಲನ್ನ ಅವಳು ಹೊಟ್ಟೆನ ಬಗ್ದು ನಾವೆಲ್ಲಾನು ತಗೊಳ್ತೀವಿ. ಏನು ಬೇಕೋ ಅದೆಲ್ಲ ಕಬ್ಬಣ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಇದ್ಲಾಗಿರ್ಬೋದು, ಕಲ್ಲಿದ್ಲು, ಈ ಥರ ನಾವು ಎಲ್ಲ ರೀತಿ ಅವಳಿಗೆ ತೊಂದರೆ ಮಾಡ್ತಾಯಿದ್ರು. ಅವಳ ಮಕ್ಕಳಾಗಿರೋ ಈ ಪ್ರಕೃತಿನ ನಾವು ನಾಶ ಮಾಡ್ತಾಯಿದ್ರು. ನಮ್ಮನ್ನೆಲ್ಲ ಒಂದು ಸುರಕ್ಷಿತವಾಗಿ ಅದೇ ಪ್ರೀತಿನ ಅವರು ಕೊಟ್ಟು ಹೇಗೆ ನೋಡ್ಕೊಳ್ತಾರೆ ಹಾಗೆ ನಿಮಗೆ ಯಾರು ಏನೇ ತೊಂದರೆ ಮಾಡಿದ್ರು, ಎಷ್ಟೇ ಕಷ್ಟ ಕೊಟ್ಟಿದ್ರು ನೀವು ಅವರನ್ನ ತುಂಬ ಪ್ರೀತಿಯಿಂದ ಸಹನ ಮೂರ್ತಿಯಿಂದ ಅವ್ರು ಏನು ನಿಮಗೆ ಕೊಡ್ಲಿಲ್ವಾ ಅದನ್ನ ನೀವು ಕೊಟ್ಟು ಅವ್ರನ್ನ ತುಂಬ ಪ್ರೀತಿಯಿಂದ ನೋಡ್ಕೊಳ್ತೀರಾ. ಎಲ್ಲಾನು ಬ್ಯಾಲೆನ್ಸಿಗೆ ತಗೊಬರ್ತೀರಾ. ಯಾವಾಗಲೂ ಸತ್ಯದ ಕಡೆನೇ ಇರ್ತೀರಾ. ಅದು ನಿಮ್ಮ ಥರ್ಡ್ ವೀಕಲ್ಲಿ ನೀವು ಹೀಗಿರ್ತೀರ. ಎಲ್ಲಾನು ಬ್ಯಾಲೆನ್ಸಿಗೆ ತಗೊಬರ್ತೀರಾ. ಯಾರೆಷ್ಟೇ ನಿಮಗೆ ತೊಂದರೆ ಮಾಡಿದ್ರು ಅವ್ರನ್ನ ಪ್ರೀತಿಯಿಂದ ಅವರೇ ಏನು ಕೊಡೋಕ್ಕಾಗಲಿಲ್ಲ ನಿಮಗೆ ಅದನ್ನೆಲ್ಲ ನೀವು ಅವ್ರಿಗೆ ಕೊಟ್ಟು ಅವ್ರನ್ನ ನೋಡಿ ಈ ನಾಯಿ ಮರಿ ಥರ ಈ ಬೆಕ್ಕು ಥರ ಚೆನ್ನಾಗಿ ನೋಡ್ಕೊಳ್ತೀರ. ಒಂಥರ ಭೂಮಿ ತಾಯಿಯಾಗೆ ಪ್ರೀತಿಯಿಂದ ಸಹನೆಯಿಂದ ಅವ್ರನ್ನ ಲಾಲನೆ ಪಾಲನೆ ರಕ್ಷಣೆ ಮಾಡ್ತೀರ. ಅವ್ರು ಯಾವತ್ತಿದ್ರೂ ನಿಮ್ಮ ಕಾಲು ಕೆಳಗಡೆನೆ ಇರೋದು. 4th ವೀಕ್ ಏನಂದ್ರೆ ನಿಮಗೆ ನಿಮ್ಮ ಬುದ್ಧಿಗೆ ಮಂಕ ಕವಿದಂಗಾಗಿ ಆಗಿರತ್ತಲ್ಲ, ಆ ಮಂಕ ಬುದ್ಧಿ ಎಲ್ಲ ಹೋಗಿ ನಿಮ್ಮ ಬ್ರೈನ್ ತುಂಬ ಶಾರ್ಪ್ ಆಗಿ ನಿಮ್ಮ ಬುದ್ಧಿಶಕ್ತಿ ತುಂಬ ಸ್ಪಾರ್ಕಲ್ ಆಗುತ್ತೆ. ಹೊಸ ಹೊಸ ಐಡಿಯಾಗಳು ಬರುತ್ತೆ. ನಾನು ಪ್ರತಿಯೊಂದನ್ನು ನೀವು ಆಶ್ಚರ್ಯದಿಂದ ನಿಮಗೆ ಆಶ್ಚರ್ಯ ಅಂದರೆ ಏನು ಅಂತಾನೆ ಹೊರ್ಟೋಗ್ಬಿಟ್ಟಿದೆ. ಯಾಕೆ ಅಂದರೆ ಯಾವುದಕ್ಕೂ ನೀವು ರಿಯಾಕ್ಟ್ ಮಾಡಲ್ಲ, ಒಂದು ಉತ್ಸಾಹನ ತೋರಿಸಲ್ಲ. ನಿರುತ್ಸಾಹಿಗಳು, ಮೌನಿಗಳು, ಆ ಥರ ಇರೋ ಅಂಥವರು ನೀವು. ಎಲ್ಲದರಲ್ಲೂ ನೀವು ಒಂದು ಆಶ್ಚರ್ಯಚಕಿತವಾಗಿ ಏನಾರು ಒಂದು ನೋಡಿದ್ರೆ ಖುಷಿಯಿಂದ ಆಶ್ಚರ್ಯದಿಂದ ಅದನ್ನು ಎಂಜಾಯ್ ಮಾಡೋ ಹಾಗೆ ಆಗ್ತೀರ ನೀವು. ಆ ಟವರ್ ಮೂಮೆಂಟಿಂದ ಆಚೆ ಬಂದು ನಿಮ್ಮನ್ನು ನೀವು ಹೇಗೆ ಗ್ರೋ ಅಪ್ ಮಾಡ್ಕೊಳ್ಬೇಕು, ಒಂದು ಚಾಡಿ ಮಾತುಗಳಿಂದ ಇರ್ಬೋದು, ಅಸೂಯೆಗಳಿಂದ ಇರ್ಬೋದು, ಹೊಟ್ಟೆ ಕಿಚ್ಚಿಂದ ಇರ್ಬೋದು, ಎಲ್ಲನೂ ಮೀರಿ ನೀವು ನಿಮ್ಮ ಜೀವನನ ನೀವು ಬ್ಯಾಲೆನ್ಸ್ಗೆ ತಗೊಬಂದು ಯಾರು ನಿಮಗೆ ಪ್ರೀತಿ ತೋರಿಸಿಲ್ಲ ಅಂಥವ್ರಿಗೂ ನೀವು ಸಹಾನುಭೂತಿ ತೋರಿಸಿ ಅವರು ನಿಮಗೆ ಕೊಡದೇ ಇರೋವಂತಹ ಪ್ರೀತಿನ ನೀವು ಅವ್ರಿಗೆ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋ ಅಂಥ ಒಂದು ಜ್ಞಾನ, ಒಂದು ಹೊಸ ಆಲೋಚನೆ, ನಿಮ್ಮನ್ನು ನೀವು ಯಾರು ಹೆಂಗಾದರೂ ಇರಲಿ ನನ್ನನ್ನು ನಾನು ಹೇಗೆ ಗ್ರೋ ಅಪ್ ಮಾಡ್ಕೊಳ್ಳೋದು, ಹೆಂಗೆ ನಾನು ಖುಷಿಯಿಂದ ಇರೋದು, ಹ್ಯಾಪಿಯಿಂದ ಇರೋದು, ಈ ಜಗತ್ತಲ್ಲಿ ಎಲ್ಲನೂ ನಾನು ಏನು ನೋಡಿದ್ರು ಅದರಲ್ಲಿ ನಾನು ಅದ್ಭುತಗಳನ್ನ, ಆಶ್ಚರ್ಯಗಳನ್ನ, ಖುಷಿನ ಅನುಭವಿಸ್ಬೇಕು ಅನ್ನೋ ಟ್ರಾನ್ಸ್ಫರ್ಮೇಷನ್ನು ಈ ಸೆಪ್ಟೆಂಬರ್ ತಿಂಗಳು ನಿಮಗೆ ಬರ್ತಾ ಇದೆ. ಅದನ್ನು ನೀವೇ ಬದಲು ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಟವರ್ ಮೂಮೆಂಟ್ ಇರ್ಬೋದು, ನಿಮ್ಮ ಬುದ್ಧಿಶಕ್ತಿಗೆ ಧೂಳು ಕೂತಿರ್ಬೋದು, ಅದನ್ನೆಲ್ಲ ನೀವೇ ಅದನ್ನು ತೆಗೆದುಹಾಕಿ ನಿಮ್ಮಲ್ಲಿರೋ ನಾಲೆಡ್ಜು, ಹೊಸ ಐಡಿಯಾಗಳು, ಹೊಸ ನಾಲೆಡ್ಜು, ಹೊಸ ಐಡಿಯಾಗಳನ್ನ ನೀವು ಹೊರ ಹಾಕಿ ನಿಮ್ಮನ್ನು ನೀವು ತುಂಬ ಖುಷಿಯಾಗಿ ಇಟ್ಕೊಳ್ಳೋಕ್ಕೆ, ಹ್ಯಾಪಿಯಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀರಾ, ಆಗಿರ್ತೀರ ನೀವು. ಇದು ನಿಮ್ಮ ಸೆಪ್ಟೆಂಬರ್ ತಿಂಗಳಲ್ಲಿ ಫಸ್ಟ್ ಪೈಲ್ ಯಾರು ಈ ಕೀನ ಸೆಲೆಕ್ಟ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರು ಈ ಸೆಕೆಂಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಈ ಸ್ಟೋನ್ನ ನೀವು, ನಿಮ್ಮ ರೀಡಿಂಗ್ ಸೆಪ್ಟೆಂಬರ್ ಮಂತ್ ನಿಮಗೆ ಹೇಗೆಲ್ಲ ಇದೆ ಅನ್ನೋದನ್ನು ನೋಡೋಣ. The Hermit, the Hierophant.
judgment, toxic weeks. Eight of Swords, Two of Swords. Ace of Wands, Ten of Wands, Five of Cups. ನಿಮಗೆ ಫಸ್ಟ್ ವೀಕ್ ನಾನು ನೀವು ಏನೋ ಒಂದು ಕೆಲಸ ನಾನು ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ಯಾವುದೋ ಒಂದು ಹೊಸ ವಿದ್ಯೆನ ಕಲಿಬೇಕಂತಿದ್ದೀರಾ. ಅದನ್ನು ಕಲ್ತ್ರೆ ಯಾರಿಗಾದ್ರೂ ಹೇಳಿದ್ರೆ ನನಗೆ ಅವಮಾನ ಮಾಡ್ತಾರೋ ಏನೋ, ಏನು ಅಂದ್ಕೊಳ್ತಾರೋ ಏನೋ ಅನ್ನೋ ಭಯದಲ್ಲಿದ್ದೀರಾ. ಯಾರಿಗಾದ್ರೂ ಹೇಳ, ಅವರಿಂದ ಏನಾದರೂ ಸಜೆಷನ್ ತಗೊಳ್ಳ, ಅಥವಾ ಅವ್ರೇನಾದರೂ ಅಂದ್ಬಿಟ್ರೆ ಏನಾದರೂ ಏನಕ್ಕೆ ನಿನಗೆ ಇವಾಗ ಅದು ಆ ಥರ ಏನಾದರೂ ಒಂದು ನೆಗೆಟಿವ್ ಆಗಿ ಹೇಳಿದ್ರೆ ಆಡ್ಕೊಂಡ್ಬಿಟ್ರೆ ನನ್ನ, ಆ ಥರ ನೀವು ಚಿಂತಿಸ್ತಿದ್ದೀರಾ. ಯಾರಾದರೂ ಏನಾದ್ರು ನನ್ನ ಆ ವಿದ್ಯೆ ಕಲಿಬೇಕಾದ್ರೆ ಯಾರಾದರೂ ಏನಾದರೂ ಅಂದ್ಕೊಂಡ್ಬಿಡ್ತಾರ, ಅದನ್ನು ಕಲೀಲ ಬೇಡವಾ, ಆ ಥರ ನೀವು ಒಂದು ಚಿಂತೆಯಲ್ಲಿದ್ದೀರಾ, ಒಂದು ಗೊಂದಲದಲ್ಲಿದ್ದೀರಾ. ನೋಡಿ, ನಾನು ಮಾತಾಡ್ಬೇಕಂದ್ರೂ ಅದು ಒಂಥರ ತೊದಲು ಬಂದಂಗೆ ಆಗ್ತಾ ಇದೆ. ನಿಮಗೆ ಅದು ಒಂಥರ ಮನಸ್ಸಲ್ಲಿ ಒಂಥರ ಭಯ ಇದೆ, ಒಂಥರ ಏನೋ ನಾನು ಅದನ್ನು ಕಲೀಲ ಬೇಡವಾ, ಅದು ಕಲ್ತ್ರೆ ಜನಗಳು ಏನು ಅಂದ್ಕೊಳ್ತಾರೋ ಏನೋ, ಆ ಒಂದು ಗೊಂದಲದಲ್ಲಿ ಚಿಂತೆಯಲ್ಲಿ ನೀವು ಫಸ್ಟ್ ವೀಕ್ ಇದ್ದೀರಾ. ಸೆಕೆಂಡ್ ವೀಕಲ್ಲಿ ನಿಮಗೆ ಜಡ್ಜ್ಮೆಂಟ್ ಸಿಗ್ತಾ ಇದೆ. ನಿಮಗೆ ಒಂದು ಭಗವಂತನಿಂದ, ಯೂನಿವರ್ಸಿಂದ ಕಡೆಯಿಂದ ಒಂದು ಸೈನ್ಗಳು ಸಿಗ್ತಾ ಇದೆ. ನೀವು ಏನು ಅಂದ್ಕೊಂಡಿದ್ದೀರಾ ಆ ಭಯದಿಂದ ಆಚೆ ಬರೋದಕ್ಕೆ ನಿಮ್ಮ ವಿದ್ಯೆನ ನೀವು ಏನು ಕಲಿಬೇಕು, ಏನು ಮಾಡಬೇಕು ಅನ್ನೋ ಗೊಂದಲದಲ್ಲಿ ಆಗು ಇರ್ತೀರಾ. ಅದನ್ನು ಡಿವೈನ್ ನಿಮಗೆ ಸೆಕೆಂಡ್ ವೀಕು ಚಿಂತೆಲೇ ಇದ್ದೀರಾ. ಈ ಮಾಡ್ಲಾ, ಇದು ಬೇಡವಾ, ಇಲ್ಲ ಯಾರಿಗಾದ್ರೂ ಕೇಳಲ ಅಂತ ಒಂದು ಅಜ್ಞಾನದಿಂದ ಇರ್ತೀರ. ಅದಕ್ಕೆ ಡಿವೈನ್ ನಿಮಗೆ, ಯೂನಿವರ್ಸ್ ನಿಮಗೆ ಸೈನ್ಗಳು ಕಳಿಸ್ತಿರ್ತಾರೆ. ನೀವು ಏನು ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ಅವರು ತಿಳಿಸ್ತಾ ಇದ್ದಾರೆ. ಸೆಕೆಂಡ್ ವೀಕ್ ನಿಮಗೆ ಸೈನ್ಗಳು ಸಿಗ್ಬೋದು. ನಿಮ್ಮ ಕಪ್ಪನ್ನ ಖಾಲಿ ಇಟ್ಕೊಂಡು ನಿಮ್ಮ ಜ್ಞಾನ ಖಾಲಿ ಇದೆ, ಅದನ್ನು ತುಂಬಿಸ್ಕೊಳ್ಳೋಕ್ಕೆ ನೀವು ಒಬ್ಬ ಗುರುಗಳ ಆ ವಿದ್ಯೆನ ಕಲಿಯೋ ಅಂತ ಸಾಹಸಕ್ಕೆ ನೀವು ಹೋಗ್ಲಾ ಬೇಡವಾ ಅನ್ನೋದನ್ನು ನಿಮಗೆ ಬೇಕು, ಹೋಗಿ ಬೇಡ ಅಂತ ಹೇಳೋದಕ್ಕೆ ನಿಮಗೆ ಸೈನ್ಗಳು ಗೊತ್ತಾಗುತ್ತೆ. ನಿಮಗೆ ಆ ಜ್ಞಾನ ಸೈನ್ಗಳು ಕಳಿಸ್ತಿದ್ದಾರೆ ದೇವರು, ಅದನ್ನು ನೀವು ತಿಳ್ಕೋಬೇಕು. ಜಾಸ್ತಿ ಚಿಂತೆ ಮಾಡ್ತಾ ಇದ್ದೀರಾ. ಯಾರನ್ನ ಕೇಳೋದು ಏನು, ಅದು ಮಾಡ್ಲಾ ಬೇಡವಾ, ಆಡ್ಕೊಂಬಿಟ್ರೆ ಅವರು, ಈ ಥರ ಗೊಂದಲದಲ್ಲಿ ಇದ್ದೀರಾ. ಡಿವೈನು ಯೂನಿವರ್ಸ್ ನಿಮಗೆ ಸೈನ್ಗಳು ಕಳಿಸ್ತಾ ಇದ್ದಾರೆ. ಥರ್ಡ್ ವೀಕು ನಿಮಗೆ ನಿಜವಾಗ್ಲೂ ಏನು ಬೇಕು ಅನ್ನೋದನ್ನು ನೀವು ನಿರ್ಧಾರ ಮಾಡಬೇಕು. ನನಗಿದು ಬೇಕು, ಎದೋಳಿ. ಯೂನಿವರ್ಸ್ ನಿಮಗೆ ಸೆಕೆಂಡ್ ವೀಕ್ ಸೈನ್ಗಳು ಕಳಿಸ್ತಾ ಇದ್ದಾರಲ್ಲ, ನೀವು ಎದೋಳಿ. ಥರ್ಡ್ ವೀಕು ನೀವು ಎದೋಳಿ, ಏನು ನನಗೆ ನಿಜವಾಗ್ಲೂ ಏನು ಬೇಕು,
ಅನ್ನೋ ಓವರ್ ಥಿಂಕಿಂಗು ಜಾಸ್ತಿ ಆಗಿದೆ. ಅದನ್ನ ಬ್ಯಾಲೆನ್ಸ್ಗೆ ತಗೊಂಡ್ ಬರಕ್ಕೆ ಪ್ರಯತ್ನ ಮಾಡ್ತೀರಾ. ಥರ್ಡ್ ವೀಕ್ ನಿಮಗೆ ಅದೇ ಕಣ್ಣಿಗೆ ಒಂಥರ ದಾರಿ ಕಾಣ್ದಂಗಾಗಿದೆ. ನಾನೇನ್ ಮಾಡಲಿ, ನಿಜವಾಗ್ಲೂ ನನಗೇನು ಬೇಕು ಅಂತ ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ತುಂಬ ಓವರ್ ಥಿಂಕ್ ಮಾಡ್ತೀರಾ. ಅದನ್ನು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳಿ ಅಂತ ಡಿವೈನ್ ನಿಮಗೆ ಯಾವುದಾದ್ರು ರೀತಿ ನಿಮಗೆ ಒಂದು ಸೈನ್ಗಳು ಕಳಿಸ್ತಾರೆ. ಅದ್ರ ಮೂಲಕ ನೀವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಆ ಗೊಂದಲದಿಂದ ಆಚೆ ಬರೋದಕ್ಕೆ ಪ್ರಯತ್ನ ಮಾಡಬೇಕು. 4th ವೀಕು ಅದೇ ಮುಂದೆ ಇರೋ 3 ಕಪ್ ಬಿದ್ದೋಗಿರೋದನ್ನ ನೋಡಿಕೊಂಡು ಹಿಂದೆ ಇರೋ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಿದ್ದಾರೆ. ಅದರಿಂದ ನೀವು ಆಚೆ ಬರ್ತಾ ಇದ್ದೀರಾ. 10 ಆಫ್ ವಾಂಡ್ಸ್ ನಿಮ್ಮ ಬೆಳವಣಿಗೆಗೆ ನೀವು ಮುಂದೋಗ್ತಾ ಇದ್ದೀರಾ. ಏನು ಮಾಡಬೇಕು, ಹೇಗೆ ಓವರ್ ಥಿಂಕ್ನ ನೀವು ಫಸ್ಟು ಬಿಟ್ಬಿಟ್ಟು ಹೇಗಿದೆ ಅದನ್ನು ನೀವು ಹಂಗೆ ಸ್ವೀಕಾರ ಮಾಡ್ತಾ ಹೋಗಿ. ನಿಮಗೆ ಒಂದು ಬ್ಲೆಸ್ಸಿಂಗ್ಸು ನಿಮ್ಮ ಕೈಯಲ್ಲಿ ಎಷ್ಟು ಹೊರಕ್ಕಾಗುತ್ತೆ ಅಷ್ಟು ಮಾತ್ರ ತಗೊಳ್ಳಿ. ಎಕ್ಸ್ಟ್ರಾ ಅತಿಯಾದ ಹೊರೆನ ತಗೊಳಕ್ ಹೋಗ್ಬೇಡಿ. ಗೋ ವಿತ್ ದ ಫ್ಲೋ ಅಂತ ಡಿವೈನ್ ನಿಮಗೆ ಒಂದು ಸಜೆಷನು. ಈ ಓವರ್ ಥಿಂಕಿಂದ, ಈ ಇದರಿಂದ, ಸ್ಯಾಡ್ನೆಸ್ಸಿಂದ ಆಚೆ ತಗೊಬಂದು ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ. ನಿಮಗೆ ನಿಜವಾಗ್ಲೂ ಏನು ಬೇಕು ಅದನ್ನು ತಿಳ್ಕೊಳ್ಳಿ. ಸುಮ್ಮನೆ ಓವರ್ ಥಿಂಕ್ ಮಾಡ್ತಾ ಇದ್ರೆ ನೀವು ಏನನ್ನೂ ಸಾಧನೆ ಮಾಡೋಕ್ಕಾಗಲ್ಲ. ನಿಮಗೆ ಆಪರ್ಚುನಿಟಿ ಬಂದಿರೋದನ್ನು ಕಳ್ಕೊಳ್ಳೋ ಅಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ಓವರ್ ಥಿಂಕ್ ಮಾಡೋದು ಬಿಟ್ಬಿಡಿ. ನೀವು ದೇವರು ಹೇಗೆ ದಾರಿ ತೋರಿಸ್ತಾರೆ ಹಂಗೆ ಹೋಗೋದನ್ನು ಕಲೀರಿ. ನಿಮಗೆ ಏನು ಬೇಕು ಅದನ್ನು ಫಸ್ಟು ನಿಮಗೆ ನೀವು ತಿಳ್ಕೊಳ್ಳಿ. ಗೊಂದಲಕ್ಕೆ ಸಿಕ್ಕಾಕೊಳ್ಬೇಡಿ. ಅದಿಲ್ಲ ಇದಿಲ್ಲ ಕಳೆದೋಯ್ತು ಅನ್ನೋದನ್ನ ಬಿಟ್ಬಿಡಿ. ಅಂತ ನಿಮ್ಮ ಉತ್ಸಾಹ ಈ ಥರ ನೀವು ಚಿಂತೆ ಮಾಡೋದನ್ನ ಬಿಟ್ಟು ನಿಮಗೆ ಏನು ಬೇಕು ಅಂತ ಗೊತ್ತಾಗಿ 4th ವೀಕಲ್ಲಿ ನೀವು ಸ್ವಲ್ಪ ಉತ್ಸಾಹದಿಂದ ಇರ್ತೀರ. ಆ ಉತ್ಸಾಹ ನಿಮ್ಮನ್ನು ಹೇಗೆ ಹೊಳೆಯೋ ಹಂಗೆ ಮಾಡುತ್ತೆ ಅದನ್ನು ನೀವು ನೋಡ್ತೀರ. ಒಂದು ಹೊಸ ಬೆಳಕು, ಒಂದು ಹೊಸ ಉತ್ಸಾಹ 4th ವೀಕಿಂದ ನೀವು ತಗೊಬರ್ತೀರ. ಚಿಂತೆ ಏನು ಮಾಡಲಿ, ನಾನು ಆ ವಿದ್ಯೆ ಕಲೀಲ ಅಥವಾ ಏನೋ ಒಂದು ನೀವು ಕಲಿತಿದ್ದೀರಾ ಅಥವಾ ಏನೋ ಒಂದು ಮಾಡಬೇಕು ಅಂತ ಬಯಸ್ತಿದ್ದೀರಾ. ಅದನ್ನು ಮಾಡಿದ್ರೆ ಜನಗಳೇನು ಅಂದ್ಕೊಳ್ತಾರೋ, ಆಗ ಅಂದ್ಕೊಳ್ತಾರೋ, ಈಗ ಅಂದ್ಕೊಳ್ತಾರೋ ಅನ್ನೋ ಚಿಂತೆಯಲ್ಲಿದ್ದೀರಾ. 2nd ವೀಕು ಅದೇ ಗೊಂದಲದಲ್ಲಿದ್ದೀರಾ. ಹೇಳಲಾ ಬೇಡವಾ ಯಾರಿಗಾದ್ರೂ ಈ ಥರ ಹಾಗೆ ಹೀಗೆ ಅಂದ್ಕೊಂಡು ಕಲೀಲ ಇಲ್ಲೋ ಅಥವಾ ಅವ್ರ ಹತ್ರ ಏನಾದ್ರು ಸಜೆಷನ್ ಕೇಳಲಾ. ನೋಡಿ ಇಲ್ಲಿ ಖಾಲಿ ಇದೆ, ನಾನು ಸ್ವಲ್ಪ ಅದನ್ನು ಕೊಡ್ತೀರಾ ಅಂತ ಕೇಳೋಕ್ಕೂ ನಿಮ್ಗೊಂಥರ ಒಂಥರ ಸಂಕೋಚ ಸ್ವಭಾವ, ಒಂದು ಭಯ ಇದೆ. ಅದು 2nd ವೀಕಲ್ಲಿ ನಿಮಗೆ ಯೂನಿವರ್ಸ್ ಏನೋ ಒಂದು ಸೈನ್ ನಿಮಗೆ ಕಳಿಸ್ತಾ ಇದ್ದಾರೆ. ಅದಕ್ಕೆ ತಕ್ಕ ಹಾಗೆ ಅದರಿಂದ ನೀವು ಓವರ್ ಥಿಂಕಿಂದ ಆಚೆ ಬರ್ತೀರಾ. ನಿಮಗೆ ಏನು ಬೇಕು ಅನ್ನೋದನ್ನು ನೀವು ತಿಳ್ಕೊಳ್ತೀರಾ. ತಿಳ್ಕೊಂಡು ಈ ಕಳೆದೋಗಿರೋದು ಏನು ಮಾಡಲಿ ಬಿಡಲಿ ಅನ್ನೋ ಗೊಂದಲದಿಂದ ಆಚೆ ಬಂದು ಇರೋ ಆಪರ್ಚುನಿಟಿಯನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮನ್ನು ನೀವು ಉತ್ಸಾಹದಿಂದ ನಿಮ್ಮ ಕೆಲಸ ಗೋ ವಿತ್ ದ ಫ್ಲೋ ಅಂತ
ಮಾಡ್ತಾ ಇದ್ರೆ ಅದರಲ್ಲಿ ಒಂದು ಹೊಳಪನ್ನ, ಶೈನ್ನ, ಬೆಳಕನ್ನ ನೀವು ಕಾಣ್ತೀರಾ. ಸೆಪ್ಟೆಂಬರ್ ತಿಂಗಳಲ್ಲಿ ಇದು ನಿಮ್ಮ ಸೆಕೆಂಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ ನಿಮಗೆ ಬಂದಿರೋ ಮೆಸೇಜ್. ಲಾಸ್ಟಲ್ಲಿ ನೀವು ನಿಮ್ಮ ಜ್ಞಾನನೇ ಹೆಚ್ಚುತ್ತೆ. ಆದ್ದರಿಂದ ನೀವು ಹೆಂಗೆ ನನ್ನ ಗೋವಿತ್ ದೇವರು ಹೆಂಗೆ ದಾರಿ ತೋರಿಸ್ತಾನೆ ಹಂಗೆ ನಾನು ಹೋಗೋಣ ಅನ್ನೋ ಲೆವೆಲ್ಗೆ ಬರ್ತೀರಾ. ಆವಾಗ ನಿಮ್ಮ ಬಾಳಲ್ಲಿ ಬೆಳಕು, ಖುಷಿ ಸಿಕ್ಕತ್ತೆ, ನಿಮಗೆ ಒಂದು ಜ್ಞಾನೋದಯವಾಗುತ್ತೆ. ಆ ಥರ ಇದರಿಂದ ಈ ಗೊಂದಲದಿಂದ ಆಚೆ ಬರ್ತೀರ. ಸ್ವಲ್ಪ ಸೆಪ್ಟೆಂಬರ್ ತಿಂಗಳು ಒಂಥರ ಗೊಂದಲದಿಂದ ಇರ್ತೀರ, ಓವರ್ ಥಿಂಕ್ ಮಾಡೋದು ಜಾಸ್ತಿ, ಹೇಗೆ ಏನು ಅಂತ. ಆಮೇಲೆ ಒಂದು 3rd ವೀಕಿಂದ ನೀವು ಅದನ್ನೆಲ್ಲ ಬಿಡಬೇಕು. ಗೋ ವಿತ್ ದ ಫ್ಲೋ. ನನಗೆ ನಿಜವಾಗ್ಲೂ ಏನು ಬೇಕು ಏನು ಬೇಡ ಅನ್ನೋದನ್ನ ಅರ್ಥಕೊಂಡು ನೀವು ಮುಂದೆ ಹೋಗ್ತೀರಾ. ಉತ್ಸಾಹದಿಂದ ಮುಂದೆ ಹೋಗ್ತೀರಾ. ಅದರಲ್ಲಿ ಬೆಳಕನ್ನು ಕಾಣ್ತೀರಾ, ಜ್ಞಾನನ ಪಡ್ಕೊಳ್ತೀರಾ. ನಿಮಗೆ ಆ ದಾರಿ ತಿಳಿತಾ ಹೋಗುತ್ತೆ. ಹೆಂಗೆ ಮಾಡಬೇಕು, ನಾನು ಹಿಂಗೆ ಕುತ್ಕೊಂಡ್ರೆ ಆಗಲ್ಲ, ನಾನು ಸಿಕ್ಕಿರೋ ಆಪರ್ಚುನಿಟಿನ ನಾನು ಯೂಸ್ ಮಾಡಿಕೊಂಡು ಚೆನ್ನಾಗಿರಬೇಕು, ಚೆನ್ನಾಗಿ ಬದುಕಬೇಕು ಅನ್ನೋ ಜ್ಞಾನ ನಿಮಗೆ ಸಿಗ್ತಿದೆ. ಇದು ನಿಮ್ಮ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಹೇಗೆಲ್ಲ ಇರುತ್ತೆ ಸೆಪ್ಟೆಂಬರ್ ತಿಂಗಳಂತ. ಈ ಸೆಕೆಂಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ ನಿಮಗೆ ಈ ಮೆಸೇಜ್ ಡಿವೈನ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಈ ಶಲ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ ನಿಮಗೆ ಈ ಸೆಪ್ಟೆಂಬರ್ ತಿಂಗಳು ಹೇಗಿರುತ್ತೆ ಅಂತ ನೋಡೋಣ. ಫಸ್ಟ್ ವೀಕ್ 5 ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್. ಸೆಕೆಂಡ್ ವೀಕು 6 ಆಫ್ ಪೆಂಟಿಕಲ್ಸ್, ಕಿಂಗ್ ಆಫ್ ವಾಂಡ್ಸ್. ಥರ್ಡ್ ವೀಕ್ 8 ಆಫ್ ಸೋರ್ಡ್ಸ್, ನೈಟ್ ಆಫ್ ಪೆಂಟಿಕಲ್ಸ್. ಥರ್ಡ್ ವೀಕ್ 3 ಆಫ್ ಕಪ್ಸ್, 10 ಆಫ್ ಪೆಂಟಿಕಲ್ಸ್. ಸೆಪ್ಟೆಂಬರ್ ತಿಂಗಳು ನೀವು ಯಾರಾದರೂ ನಿಮಗೆ ಸಹಾಯ ಹಸ್ತ ನೀಡೋದಕ್ಕೆ ಬಂದರೆ ಬೇಡ ಅನ್ಬೇಡಿ, ತಗೊಳ್ಳಿ, ಹೆಲ್ಪ್ನ ತಗೊಳ್ಳಿ. ಯಾವುದೂ ಇಲ್ಲ ಅನ್ಬೇಡಿ, ಎಲ್ಲವನ್ನು ಸ್ವೀಕಾರ ಮಾಡಿ. ಫಸ್ಟ್ ವೀಕ್ ನಿಮಗೆ ಏನೋ ಹುಷಾರಿರಲ್ಲ, ಹುಷಾರು ತಪ್ತೀರಾ ಅನಿಸುತ್ತೆ. ಇವಾಗ ಚಳಿ ಮಳೆ ಇರೋದ್ರಿಂದ ಸ್ವಲ್ಪ ಬೆಚ್ಚಗಿರಿ. ಯಾರಾದರೂ ನಿಮಗೆ ಸಹಾಯ ಬಂದರೆ ಸಹಾಯನ ಸ್ವೀಕಾರ ಮಾಡಿ. ಸೆಕೆಂಡ್ ವೀಕು ನಿಮಗೆ ಏನೋ ಒಂದು ಏನೋ ಒಂದು ಸಿಕ್ಕತ್ತೆ. ನಿಮ್ಮ ಒಳ್ಳೆತನಕ್ಕೆ ನಿಮಗೆ ಏನೋ ಒಂದು ಸಹಾಯ ಸಿಗೋದು, ಅಥವಾ ಗಿಫ್ಟು, ಒಂದು ಫೋನ್ ಕರೆಯಿಂದ ಯಾರ್ದಾರು ಒಂದು ಒಳ್ಳೆ ಮಾತು, ಆ ಥರ ಏನಾದರೂ ಒಂದು ಸಿಹಿ ಸುದ್ದಿನೋ ಏನೋ ಒಂದು ಸೆಕೆಂಡ್ ವೀಕ್ ನಿಮಗೆ ಬರ್ತಾ ಇದೆ. ಥರ್ಡ್ ವೀಕ್ ನೀವು ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ನಿಮ್ಮ ಕೆಲಸದಲ್ಲಿ ನಾನು ಬೇಗ ಗುರಿ ಮುಟ್ಟೋಕ್ಕಾಗ್ತಾ ಇಲ್ಲ, ಹಾಗೆ ಹೀಗೆ ನಿಧಾನ ಆಯಿತು ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಫ್ಲವರಿಂಗ್ ಇದೆ, ನಿಧಾನ ಆದರೂ ಪರವಾಗಿಲ್ಲ, ನಿಮ್ಮ ಗುರಿನ ನೀವು ತಲುಪ್ತೀರ, ಚಿಂತೆ ಮಾಡಬೇಡಿ ಅಂತ ಡಿವೈನ್ ನಿಮಗೆ ಸಜೆಷನ್ ಕೊಡ್ತಾ ಇದ್ದಾರೆ.
ಓವರ್ ಥಿಂಕ್ ಥರ್ಡ್ ವೀಕಲ್ಲಿ ಸ್ವಲ್ಪ ಓವರ್ ಥಿಂಕ್ ಮಾಡ್ತೀರಾ, ಅದನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಫೋರ್ತ್ ವೀಕ್ ನಿಮಗೆ ನಿಮ್ಮ ಕೆಲಸದಲ್ಲಿ ಒಂದು ಎಲ್ಲ ಸರಿ ಹೋಗ್ತಾ ಇದೆ, ನಿಮ್ಮ ಆರೋಗ್ಯ ಸುಧಾರಣೆ ಆಗ್ತಾ ಇದೆ. ಫೋರ್ತ್ ವೀಕ್ ನಿಮಗೆ ಒಂದು ಏನು ಸೆಲೆಬ್ರೇಷನ್ನು, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಸೇರಿ ಒಂದು ಗೆಟ್ ಟುಗೆದರ್ ಪಾರ್ಟಿ ಥರ ಏನೋ ಒಂದು ಸೆಲೆಬ್ರೇಷನ್ ಮಾಡ್ತಾ ಇರ್ಬೋದು. ಕೇಕ್ ಇದೆ, ಬರ್ತ್ಡೇ ಇರ್ಬೋದು, ಏನೋ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ಫೋರ್ತ್ ವೀಕ್. ಯಾರಾದರೂ ನಿಮಗೆ ಸಹಾಯ ಹಸ್ತ ನೀಡಿದರೆ ಆ ಸಹಾಯನ ಸ್ವೀಕಾರ ಮಾಡಿ. ನೀವು ಮಾಡೋ ನಿಮಗೆ ಸೆಕೆಂಡ್ ವೀಕಲ್ಲಿ ಏನೋ ಒಂದು ಸಿಗ್ತಾ ಇದೆ, ಒಂದು ಒಳ್ಳೆ ನ್ಯೂಸು, ಒಂದು ಒಳ್ಳೆ ಗಿಫ್ಟ್, ಆ ಥರ ಏನೋ ಒಂದು ಸಿಗ್ತಾ ಇದೆ. ನೀವು ಚಿಂತೆ ಮಾಡ್ತಾ ಇದ್ದೀರಾ ಅಂತ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಕೆಲಸ ಡಿಲೇ ಆಯಿತು, ಥರ್ಡ್ ವೀಕಲ್ಲಿ ನನ್ನ ಕೆಲಸ ಡಿಲೇ ಆಯಿತು, ನಾನು ಸರಿಯಾಗಿ ಅದನ್ನು ನನ್ನ ಗುರಿ ಮುಟ್ಟೋಕ್ಕಾಗ್ತಾ ಇಲ್ಲ, ನಾನು ಏನೂ ಸರಿ ಮಾಡೋಕ್ಕಾಗ್ತಾಯಿಲ್ಲ, ಡಿಲೇ ಆಯಿತು ಅಂತ ಚಿಂತೆ ಇದೆ. ಅದಕ್ಕೆ ಡಿವೈನ್ ನಿಮಗೆ ಡೋಂಟ್ ವರಿ, ನಿಧಾನ ಆದರೂ ಪರವಾಗಿಲ್ಲ, ಆರಾಮಾಗಿರಿ, ನಿಮ್ಮ ಗುರಿನ ನೀವು ತಲುಪ್ತೀರಾ, ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಓವರ್ ಥಿಂಕ್ ಬಿಡಿ ಅಂತ ಡಿವೈನ್ ನಿಮಗೆ ಸಜೆಷನ್ ನೀಡ್ತಾ ಇದ್ದಾರೆ. ಮತ್ತು ನಿಮ್ಮದು ಫೋರ್ತ್ ವೀಕು ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ನಿಮ್ಮ ಆರೋಗ್ಯ ಸಮಸ್ಯೆ ಇದ್ದರೆ ಅದು ಸರಿ ಹೋಗ್ತಾ ಇದೆ. ನಿಮಗೆ ಏನಾದರೂ ಕಾಲು ಏನಾದರೂ ತೊಂದರೆ ಆಗಿದ್ದರೆ ಅದು ಸರಿ ಹೋಗ್ತಾ ಇದೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನೀವು ಗೆಟ್ ಟುಗೆದರ್ ಪಾರ್ಟಿ ಅಥವಾ ಇಲ್ಲಿ ಕೇಕ್ ಇರೋದ್ರಿಂದ ಒಂದು ಕೇಕ್ ಕಟ್ಟಿಂಗ್, ಏನೋ ಒಂದು ನಿಮ್ಮ ಬರ್ತ್ಡೇ ಸೆಲೆಬ್ರೇಷನ್ನ ಅಥವಾ ಏನೋ ಆ್ಯನಿವರ್ಸರಿ ಸೆಲೆಬ್ರೇಷನ್ ಏನೋ ಒಂದು ಮಾಡ್ತಾ ಇದ್ದೀರಾ. ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಕೊಲೀಗ್ಸ್ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ. ಇದು ನಿಮ್ಮ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರು ಈಶಾಲ್ ಸೆಲೆಕ್ಟ್ ಮಾಡಿದ್ದೀರಾ ಈ ಶಂಕುನ, ನಿಮ್ಮ ರೀಡಿಂಗ್ ಇದಾಗಿತ್ತು.